ಬಿಜೆಪಿ ಹೈಕಮಾಂಡ್ ರಾಜ್ಯದಲ್ಲಿ ಹಲವು ಕಡೆ ಹಾಲಿ ಸಂಸದರನ್ನ ಕೈಬಿಟ್ಟು ಬೇರೆ ಹೊಸ ಮುಖಗಳಿಗೆ ಟಿಕೆಟ್ ಅನ್ನ ಕೊಟ್ಟಿದೆ. ಅದರಲ್ಲಿ ಹಿಂದುತ್ವದ ಫೈರ್ ಬ್ರ್ಯಾಂಡ್ ಪ್ರಖಂಡ ಹಿಂದುತ್ವವಾದಿ ಅಂತ ಕರೆಸ್ಕೊಳ್ತಾ ಇದ್ದ ಅನಂತಕುಮಾರ್ ಹೆಗಡೆ ಅವರು ಕೂಡ ಒಬ್ರು. ಟಿಕೆಟ್ ಬೇರೆಯವರಿಗೆ ಸಿಗ್ತಾ ಇದ್ದಂತೆ ಅವರು ಪ್ರಚಾರದ ಕಣದಲ್ಲಿ ಎಲ್ಲೂ ಕೂಡ ಕಾಣಿಸ್ಕೊಳ್ಳೇ ಇಲ್ಲ. ಈ ಬೆನ್ನಲ್ಲೇ ಮೋದಿ ಅವರು ಆ ಭಾಗಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ. ಹಾಗಾದ್ರೆ ಅವರ ಮುನಿಸು ಅನ್ನುವಂಥದ್ದು ಹೀಗೆ ಮುಂದುವರಿಯುತ್ತಾ ಅಥವಾ ಮನಸ್ಸು ಕರಗಿ ಪ್ರಚಾರದ ಕಣಕ್ಕೆ ಬರ್ತಾರಾ ನೋಡೋಣ. ಟಿಕೆಟ್ ಸಿಗದಿದ್ದಕ್ಕೆ ಅನಂತಕುಮಾರ್ ಹೆಗಡೆ ಮುನಿಸು. ಪಿಎಂ ಮೋದಿ ಬಹಿರಂಗ ಸಭೆ, ಹೆಗಡೆ ಭಾಗಿಯಾಗ್ತಾರ? ಅನಂತಕುಮಾರ್ ಹೆಗಡೆ ಸದಾ ವಿವಾದದ ಹೇಳಿಕೆಯಿಂದಲೇ ಸದ್ದು ಮಾಡಿದವರು. ಕಾಂಗ್ರೆಸ್ ವಿರುದ್ಧ ಬೆಂಕಿ ಉಗುಳುವ ಬಿಜೆಪಿಯ ಫೈರ್ ಬ್ರ್ಯಾಂಡ್ ಅನಂತಕುಮಾರ್ ಹೆಗಡೆ ಕಳೆದ 30 ವರ್ಷಗಳಿಂದ ಸೋಲನ್ನ ಕಾಣದೆ ಸಂಸದರಾಗಿದ್ದವರು. ಸೋಲಿಲ್ಲದ ಸರದಾರ ಅನಂತಕುಮಾರ್ ಹೆಗಡೆಗೆ ಈ ಬಾರಿ ಟಿಕೆಟ್ ಮಿಸ್ ಆಗಿದೆ. ಲೋಕಸಭಾ ಚುನಾವಣೆ ಹತ್ರ ಆಗ್ತಿದ್ದಂತೆ ಸಡನ್ ಆಗಿ ಕಾಣಿಸಿಕೊಂಡು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಗುಡುಗಿದ ಹೆಗಡೆ ಟಿಕೆಟ್ ಖೋತ ಆಗ್ತಾ ಇದ್ದಂತೆ ಮತ್ತೆ ಮಾಯವಾಗಿದ್ದಾರೆ. ವಿಶ್ವೇಶ್ವರ ಹೆಗಡೆ ಕಾಗೇರಿಗೆ ಟಿಕೆಟ್ ಘೋಷಣೆಯ ಬಳಿಕ ಅನಂತಕುಮಾರ್ ಹೆಗಡೆ ಎಲ್ಲೂ ಕೂಡ ಕಾಣಿಸಿಕೊಳ್ತಿಲ್ಲ. ಪ್ರಚಾರಕ್ಕೂ ಬಾರದೆ ನಾಯಕರ ಕರೆಯನ್ನು ಸ್ವೀಕರಿಸಿದೆ ಪಕ್ಷದಿಂದಲೇ ಅಂತರವನ್ನ ಕಾಯ್ದುಕೊಂಡಿದ್ದಾರೆ. ಹೆಗಡೆ ಮೌನ ಪಕ್ಷದಲ್ಲಿ ಆಂತರಿಕ ಬಿಕ್ಕಟ್ಟನ್ನ ಹೆಚ್ಚಿಸಿದೆ. ಅವರ ಬೆಂಬಲಿಗರು ಪಕ್ಷದ ವಿರುದ್ಧವೇ ಪ್ರಚಾರಕ್ಕಿಳಿದಿದ್ದು ಕ್ಷೇತ್ರದಲ್ಲಿ ಬಿಜೆಪಿಗೆ ದೊಡ್ಡ ಹಿನ್ನಡೆಯನ್ನ ತಂದಿಟ್ಟಿದೆ. ಈ ಕಾರಣದಿಂದ ಖುದ್ದು ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರನ್ನ ಭೇಟಿ ಮಾಡಿ ಪ್ರಚಾರಕ್ಕೆ ಕರೆತರುವ ನಿರಂತರ ಪ್ರಯತ್ನ ಮಾಡುತ್ತಲೇ ಇದ್ರೂ ಅದು ಫಲ ಕೊಡ್ತಿಲ್ಲ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾ, ಅಮಿತ್ ಶಾ ಸಹ ಕರೆ ಮಾಡಿದ್ರು ಕರೆಯನ್ನ ಸ್ವೀಕರಿಸದೆ ದೂರ ಉಳಿದಿದ್ದಾರೆ ಅನಂತಕುಮಾರ್ ಹೆಗಡೆ. ಅನಂತಕುಮಾರ್ ಹೆಗಡೆ ಮುನಿಸಿನ ನಡುವೆ ಪ್ರಧಾನಿ ನರೇಂದ್ರ ಮೋದಿ ಉತ್ತರ ಕನ್ನಡಕ್ಕೆ ಪ್ರಚಾರಕ್ಕೆ ಆಗಮಿಸುತ್ತಿದ್ದಾರೆ. ವಿಶ್ವೇಶ್ವರ ಹೆಗಡೆ ಕಾಗೇರಿ ಪರ ಮತಯಾಚನೆಯನ್ನ ಮಾಡಲಿಕ್ಕಿದ್ದಾರೆ. ಪ್ರಧಾನಿ ಮೋದಿ ಪ್ರಚಾರದ ಸಭೆಗಾದ್ರೂ ಅಸಮಾಧಾನಿತ ಅನಂತಕುಮಾರ್ ಹೆಗಡೆ ತಮ್ಮ ಮುನಿಸನ್ನ ಬದಿಗೊತ್ತಿ ಭಾಗಿಯಾಗ್ತಾರಾ ಅನ್ನೋದು ಕುತೂಹಲ ಕಾರಣವಾಗಿದೆ. ಅಂದಹಾಗೆ ಅನಂತಕುಮಾರ್ ಹೆಗಡೆ ಮುನಿಸು ಇವತ್ತು ನಿನ್ನೆಯದಲ್ಲ. ಹಿಂದಿನ ವಿಧಾನಸಭಾ ಚುನಾವಣೆಯಲ್ಲಿ ತಾನು ಸೂಚಿಸಿದ ವ್ಯಕ್ತಿಗಳಿಗೆ ಟಿಕೆಟ್ ಕೊಡಲಿಲ್ಲ ಎಂಬ ಕಾರಣದಿಂದ ಪಕ್ಷದ ಪ್ರಚಾರಕ್ಕೂ ಬಾರದೆ ದೂರ ಉಳಿದಿದ್ರು. ಅಂಕೋಲದಲ್ಲಿ ನಡೆದ ಪ್ರಧಾನಿ ನರೇಂದ್ರ ಮೋದಿ ಅವರ ಕಾರ್ಯಕ್ರಮಕ್ಕೂ ಕೂಡ ಗೈರಾಗಿ ಮೌನಕ್ಕೆ ಶರಣಾಗಿದ್ರು. ಇದರ ಪ್ರತಿಫಲವಾಗಿ ಭಟ್ಕಳ, ಕಾರವಾರ, ಶಿರಸಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಹೆಗಡೆ ಬೆಂಬಲಿಗರ ಬಂಡಾಯದಿಂದ ಅಲ್ಪ ಮತದಲ್ಲಿ ಸೋಲನ್ನ ಕಾಣಬೇಕಾಯಿತು. ಇದೀಗ ಅವರಿಗೇನೆ ಟಿಕೆಟ್ ಮಿಸ್ ಆಗಿದೆ. ಸಹಜವಾಗಿಯೇ ಅಸಮಾಧಾನ ದುಪ್ಪಟ್ಟಾಗಿದೆ. ಕೆಲವು ಮೂಲಗಳ ಪ್ರಕಾರ ಹೆಗಡೆ ರಾಜ್ಯ ರಾಜಕಾರಣಕ್ಕೆ ಬರಲಿದ್ದಾರೆ ಎಂಬ ಸುದ್ದಿಗಳಿವೆ. ಹೀಗಾಗಿ ಮೋದಿ ಕಾರ್ಯಕ್ರಮಕ್ಕೆ ಆಗಮಿಸುವ ನಿರೀಕ್ಷೆ ಸ್ಥಳೀಯ ನಾಯಕರಿಗಿದ್ದು ಮೋದಿ ಭೇಟಿಯಿಂದ ಹೆಗಡೆ ಮುನಿಸು ತಣ್ಣಗಾಗುತ್ತಾ ಕಾದ್ ನೋಡಬೇಕಿದೆ. ಕ್ಯಾಮರಾಮನ್ ಸುರೇಂದ್ರ ಜೊತೆಗೆ ನವೀನ್ ಸಾಗರ್, ಪಬ್ಲಿಕ್ ಟಿವಿ, ಕಾರವಾರ.